ಕಂಬಳೇರಿ ಮಂಗರಾಯ ಸಿದ್ಧಗ ಬೆತ್ತ ಮಲ್ಕಾರ ಸಿದ್ಧಗ ಪ್ರಸಾದ ಗಂಟ ಮಾಧುಲಿಂಗ ಕೊಟ್ಟಾನ. ಹೌದು, ಮಾಧುಲಿಂಗ ಪ್ರಸಾದ ಗಂಟ ಇಡಬೇಕಂದ್ರ ಆ ಕಂಬಳಿ ಹೊಳಿ ಒಳಗೆ ಬಿಟ್ಟು ಅದ್ರ ಮ್ಯಾಗ ಪ್ರಸಾದ ಗಂಟ ಇಟ್ಟಾನ. ಆ ಕಂಬಳಿ ಎಲ್ಲಿದು ಅಂತ ಕೇಳ್ಯಾರ. ಹೌದು ಹೌದು, ಖರೆ ಊರನ ಬಾಳ್ಯರು ಮುಂದೆ ಕೆಲವು ದಿನ ಆದ ಬಳಿಕ ನಿಂದಾದ ಮಾತು ಮಾತಾಡೋದತ್ರ ಯಾಕ? ಹೌದು, ಭಗವಂತ ಎಲ್ಲನೇ ಕೊಟ್ಟಾನ, ಖರೆ ಅವರು ಹೊಟ್ಟಿದ ಮಕ್ಕಳು ಭಾಗ್ಯ ಇಲ್ಲ. ಹೌದು, ಮಾಸ್ತರ ನೀ ಯಾನ್ ಅಂದಿ ನೋಡು, ವಿಷಯ ಕೇಳಿದ್ರ ಯಾನ ಅಂದ ಆ ವಿಷಯಕ್ಕೆ ಯಾರು ತಡಿ ಇರ್ಬೇಕಂದ. ಹೌದು ಹೌದು, ವಿಷಯ ಅಡಕ್ ವಿಷಯ ಕೇಳಬಾರ್ದಂದ. ಹೌದು ಹೌದು, ವಿಷಯ ಅದಕ್ಕದಕ್ಕ ಮ್ಯಾಚಿಂಗ್ ಇರ್ಬೇಕು ಅಂದ್ರ ಅದಕ್ಕದಕ್ಕೆ ಲಗತ್ತಿರ್ಬೇಕು ಅಂತ ವಿಷಯ ಕೇಳು ಅಂದ. ಹೌದು ಹೌದು, ಇದ್ರ ಅರ್ಥ ಏನು ಗೊತ್ತದೇನ್ರಿ? ಏನ್ರಿಪ್ಪ ಇದ್ರ ಅರ್ಥ? ಬರ್ಲಾರ್ದು ಕೇಳ್ಬೇಡ, ನನಗ್ ಬರೋದು ಕೇಳ ಅನ್ನಂಗಿದು. ಬರ್ಲಾರ್ದು ಒಟ್ಟ ಕೇಳಬೇಡ, ನನಗ್ ಬರೋದೇ ಕೇಳಂದಂಗ ಸೂಚನೆ ಕೊಟ್ಟಂಗಿವ ಮಾಸ್ತರ. ನನ್ನ ಜೀವನದಾಗ ಕೈ ಕೊಟ್ಟು ಹಾಡಿಕೆ ಮಾಡುವ. ಹೌದು, ನನ್ನ ಕಡನೆ ಹಿಂಗೆ ಕೂಸ್ತೀನಿ ನಾನು. ಸ್ಟೇಜ್ ಮ್ಯಾಗ ಬಿದ್ರೆ ಹರ್ಕತ್ತಿಲ್ಲ, ಮುಂದೆ ಹೊಡೆದ್ರೆ ಎದಿಗೆ ಹೊಡ್ರಿ, ಬೆನ್ನಿಗೆ ಹೊಡೆದ್ ಬೇಡ. ಹೌದು ಹೌದು, ಬೆನ್ನು ಕೊಟ್ಟು ಪಿಂಟು ಮಾಸ್ತರ ಹೋಗ್ಯಾನಂತ ನನ್ನ ಜೀವನದೊಳಗೆ ಇಲ್ಲ. ಹೌದು ಹೌದು, ಕುಸ್ತಿ ಕಡನೆ ಆಗ್ಬೇಕು ಮಾಸ್ತರ. ನಾಡಿಗಿದೆ ವಿಷಯ ಇಡೋದು ನೋಡು, ಹಿಂಗೆ ಮಾತಾಡೋದು ಕೆಲವು ಮಂದಿ ಅದಾರ. ಹೌದು, ನಮ್ಮ ಜೀವನದಾಗ ಅವನು ನಾನು ಸಂಗಟ ಮಾಡಿಲ್ಲ, ನಾನು ಅವನ ಸಂಗಟ, ಹಿಂಗೆ ಕುಸ್ತಿ ಹಿಂಗೆ ಆಗ್ಬೇಕು. ಹೌದು ಹೌದು, ಹೇಳ್ತ ಕೇಳಿ. ಅರಕೇರಿ ಅರಮನೆ ದೌರಿಗೆ ಗುರುಮನಿ ಮಾಯ ಮಕಣಾಪುರ ಶಿವಸ್ಥಾನ ಗದ್ದಗಿ. ಹೌದು ಹೌದು, ಹೌದಿಲ್ಲ? ಹೌದು, ಕಲ್ಲೂರು ಸಿದ್ಧನ ಹೇಳಿಕಿ ಕರಿ ಕಲ್ಲಿನ ಮ್ಯಾಗ ಮ್ಯಾಣಿನ ಗೂಟ ಜಡದಾನ. ಹೌದಾ, ಏನ ಕೇಳುವುದು ತುದುಗ ಹಿಡಿದು ಕೇಳಬೇಡ, ಮುಂಗೈ ಹಿಡಿದು ಕೇಳು, ಎಲೆಗಾಣಿ ಮೇಲಿಟ್ಟು ನನ್ನ ಕಲ್ಲೂರು ಸಿದ್ಧನ ಸಿದ್ಧಟಿಗೆ ಹಿರಿಬಾಗಿಲಿಗೆನಾಗುತ್ತೆ. ಹೌದು ಹೌದು, ಹಿಂಗಾದ ಹೇಳಿಕೆ ಪರಸು ಮಾಸ್ತರ. ಹೌದು, ಅಮಸಿದ್ಧ ಮುತ್ತನ ಸಿದ್ಧಟಿಗೆ ನಿರಾಭಾರದಿಂದ ಏನು ಕೇಳುವುದು ನೋಡು. ಹೌದು, ಸಂಕಲ್ಪ ಒಟ್ಟ ತೊಡಬೇಡ. ಹೌದು ಹೌದು, ನಿರಾಭಾರದಿಂದ ಕೇಳು, ಏನೇನು ನಿನಗೆ ವಿಷಯ ಸಂಶಯ ಕಾಡ್ತದೆ, ಇದು ಹೇಳಿಕೆ ಬಂದಿದನ. ಹೌದು ಹೌದು, ನೀ ಯಾರು ಕೇಳಿದಿ? ಏನು ಕೇಳಿದ್ರು? ಯೋಗಿನಾಥ ಸಿದ್ಧ ಮುತ್ಯ. ಹೌದು ಹೌದು, ಕೈಲಾಸದಲ್ಲಿ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ. ಹೌದು, ಕಾಮದೇನ ಕಲ್ಪುರಕ್ಷ ಎಲ್ಲ ತಂದಾನ. ಹೌದು ಹೌದಿಲ್ಲ? ಹೌದು, ಮಾಯಾದ ಮಗ ಮಹಾಲಿಂಗನ ಪ್ರಸಾದ ಗಂಟ ಕೊಟ್ಟಾನ. ಹೌದಾ, ತೇರವಾಡ ಮಂಗರಾಯ ಸಿದ್ಧಗ ಕಂಬಳಿ ಕೊಟ್ಟಾನ, ಕರಣಿ ಮಲಕಾರ ಸಿದ್ಧಗ ಬೆತ್ತ ಕೊಟ್ಟಾನ. ಹೌದು ಹೌದು, ಹೌದಿಲ್ರಿ? ಹೌದು, ಕೇಳ್ರಿ ವಿಷಯ ಹಂಗದ. ಮಾಯಾದ ಮಾಧುಲಿಂಗ ಯಾನ ಪ್ರಸಾದ ಗಂಟೆ ಕೊಟ್ಟಾನ ನೋಡು. ಹೌದು, ಎಲ್ಲಿದು? ರಥದ ಮನೆ ಅಂದು. ಹೌದು, ತಗೊಂಡು ಹೋಗಿ ತಾಯಿ ಆಜ್ಞೆದಿಂದ ತಾಯಿ ಅಪ್ಪಳಿ ತಗೊಂಡಂದಾಗ ಹೋಗಿ ತಾಯಿ ದರ್ಶನ ಮಾಡಿ ಪ್ರಸಾದ ಗಂಟೆ ತಗೊಂಡ. ಹೌದು, ರಥದ ಮನೆ ಕತ್ತಡಿ ಬಿದ್ದಿತ್ತು. ಹೌದಾ, ಆ ಪ್ರಸಾದ ಗಂಟೆ ತಗೊಂಡು ಇಟ್ಯಾ ಹೊಳಿ ಭೀಮಾ ಹೊಳಿ ದಾಟಿ ಹೋಗಿದ್ದ. ಹೌದು ಸಿದ್ಧ ಬೆಳೆಯಾಣ ಸಿದ್ಧ ಕುದುರೆ ತಗೊಂಡು ಬಂದಿರು. ಹೌದು ಹೌದು, ಅಲ್ಲಿ ನ್ಯಾಯ ಯಾನ್ ನಡೀತು? ಏನ್ ನಡೀತು? ಕದ್ದು ತಂದಿದಿ ಅಣ್ಣ, ನೀ ಏನ್ ಹಕ್ಕಲ್ಲ ತಂದಿಲ್ಲ. ಆ ಪ್ರಸಾದ ಗಂಟು ಎಲ್ಲಿತ್ತನೋ ನಿನಗೆ ಗೊತ್ತಿತ್ತು, ನೀ ಕದ್ದೆ ತಂದಿರಿ, ನೀ ಯಾರಿಗೆ ಕೇಳಿಲ್ಲ ಅಂದಾಗ ಮಾಧುಲಿಂಗ ಹೇಳ್ತಾನ ತಮಗೋಳಿಗೆ. ಏನ್ ಹೇಳ್ದ? ತಮಗೋಳಿ ನನ್ನ ಹಕ್ಕಲೇ ನನ್ನ ತಂದೆ ತಾಯಿನ ಆಶೀರ್ವಾದದಿಂದ ಕೈ ಎತ್ತಿ ಕೊಟ್ಟುದು ಪ್ರಸಾದ ಗಂಟೆ ತಂದಿರಪ್ಪ, ನಾ ಕದ್ದ ತರ ಅಲ್ಲ ಅಂತೇಳಿ ಮಾಧುಲಿಂಗ ಅಂತ. ಹೌದು ಹೌದು, ಇಲ್ಲ ನೀ ತುಡಿಗೆ ಮಾಡಿದೆ ಅಂದಾಗ ಏನ್ ಆತಲ್ಲಿ? ಭೀಮಾ ಹೊಳಿ ಮ್ಯಾಗ ಪ್ರಸಾದ ಗಂಟೆ ಬಿಡ್ತಾ. ಹೌದು, 3 ಮಾತು ನೀವು ಕರೀರಿ, 3 ಮಾತು ನಾನು ಕರಿತು, ಸತ್ಯದಿಂದ ಯಾವ ತಂದನ ಅವನಿಗೆ ಪ್ರಸಾದ ಗಂಟ ಹೋಗ್ಲಿ. ಹೌದು ಹೌದು, ತುಡುಗು ಮಾಡಿ ತಂದಿಲ್ಲ ಅಂದ್ರೆ ನನಗೆ ಪ್ರಸಾದ ಗಂಟ ಬರದಾರ, ನಿಮಗೆ ಹೋಗಲಿ ಅಂತೇಳಿ ಮಾಧುಲಿಂಗ ಮಾತು ಹೇಳ್ದ. ಹೌದು, ಹೆಗಲ ಮ್ಯಾಗಿನ 3 ಎಣಿ ಜಾಡಿ ಇಟ್ಟು ಅದ್ರ ಮ್ಯಾಗ ಕಂಬಳಿ ಇಟ್ಟಾನ. ಆ ಹೆಗಲ ಮ್ಯಾಗಿನ 3 ಎಣಿ ಜಾಡಿ ಎದ್ದಿದ್ದು ಅಂತ ಕೇಳ್ತಾನೆ. ಹೌದು ಹೌದು, ಯಾಕ? ಅಂಶದ ಮುಚ್ಚ ತಂದುವುದೇ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ. ಹೌದಾ, ಕಂಬಳೇರಿ ಮಂಗರಾಯ ಸಿದ್ಧಗ ಬೆತ್ತ ಮಲ್ಕಾರ ಸಿದ್ಧಗ ಪ್ರಸಾದ ಗಂಟ ಮಾಧುಲಿಂಗ ಕೊಟ್ಟಾನ. ಹೌದು, ಮಾಧುಲಿಂಗ ಪ್ರಸಾದ ಗಂಟ ಇಡಬೇಕಂದ್ರ ಆ ಕಂಬಳಿ ಹೊಳಿ ಒಳಗೆ ಬಿಟ್ಟು ಅದ್ರ ಮ್ಯಾಗ ಪ್ರಸಾದ ಗಂಟ ಇಟ್ಟಾನ. ಆ ಕಂಬಳಿ ಎಲ್ಲಿದು ಅಂತ ಕೇಳ್ಯಾರ. ಹೌದು ಹೌದು, ಪರಸು ಮಾಸ್ತರ. ಹೌದಾ, ಏನೋ ಎಷ್ಟು ತುಸು ತಿಳ್ಕೊಂಡಿದ್ದೆ ಅಂಶದ ಮುತ್ತನ ಸಿದ್ಧಟ್ಟಿಗೆ. ಹೌದು ಹೌದು, ಕೇಳಿ ಹೇಳೋದಲ್ಲ ಹ್ಯಾಂಗ? ಯಾವಾಗ ನಾಟ್ಯ ಪೂಜೆ ಜಾಬುಗೌಡ ಬಡದಿ ಕಲಬಾಯಿ. ಹೌದು ಹೌದು, ನಾಟ್ಯ ಪೂಜೆ ಬರ ಬಿದ್ದ ಬಳಿಕ 700 ಕಿಲ್ಲಾರ್ಗಳು ಶಿಂಗಣಾಪುರ ಮಹಾದೇವನ ಜನಗಿದನಗಳು. ಹೌದು ಹೌದು, 700 ಕಿಲ್ಲಾರ್ಗಳನ್ನ ತಗೊಂಡು ಅದ್ರೊಳಗೆ ಜಡದಾರೆಂಬುವ ಹೂಳಿತ್ತು. ಆ ಕಿಲ್ಲಾರ್ಗಳನ್ನ ಮೈಸುಗೊತ್ತು ಮೈಸುಗೊತ್ತಲ್ಲಿ
ಇದೇ ಭೀಮಾ ಹೊಳಿ ದಂಡಿ ಗೊಳಿಗಿ ಗೋವಿಂದಪುರಕ್ಕೆ ಬಂದು ಅಲ್ಲಿ ಅಂಬಿಗಾರ ಮನತಾನದವರು 4 ಮಂದಿ ಅಣ್ಣತಮ್ಮರು ಊರು ಗೌಡಿಕೆ ಮಾಡ್ತಿದ್ರು. ಅಲ್ಲಿ ಯಾರು ನನ್ನ ಜಾಮಗೌಡ ಕಿಲ್ಲಾರ ಕೈದು ಜಾಮಗೌಡನ ವೃತ್ತಿ ತಿಳ್ಕೊಂಡು ನಾವು 4 ಮಂದಿ ಅಣ್ಣತಮ್ಮರದೊಳಗ ಹಿರಿಯನ್ನಂತೇಳಿ ಪಾಲಸುನ ಊರ ಗೌಡಿಕೆ ಇವರಿಗೆ ಕೊಡೋದಂತೇಳಿ 4 ಮಂದಿ ಅಣ್ಣತಮ್ಮರು ಯಾರಿಗೆ ಜಾಮಗೌಡ ಊರು ಗೌಡಿಕೆ ಮಾಡಕ್ ಕೊಟ್ರು. ಖರೆ ಊರನ ಬಾಳ್ಯಾರ ಮುಂದೆ ಕೆಲವು ದಿನ ಆದ ಬಳಿಕ ನಿಂದಾದ ಮಾತಾಡೋದತ್ರ ಯಾಕ ಭಗವಂತ ಎಲ್ಲನೇ ಕೊಟ್ಟಾನ. ಖರೆ ಅವರು ಹೊಟ್ಟಿದ ಮಕ್ಕಳು ಭಾಗ್ಯ ಇಲ್ಲ. ನೋಡ್ರಿ, ಮಕ್ಕಳ ಭಾಗ್ಯ ಇಲ್ಲ. ಕುಳ್ಳ ಭಾರಿನ ಮುಖ ನೋಡಬಾರದು, ಸಲಹೈದ ಗಿಡ ಮುಖ ನೋಡಬಾರದು, ಹುಟ್ಟ ಬಂಜಾರ ಮುಖ ನೋಡಬಾರದು. ಮುಂಜಾನೆ ಎದ್ದು ನಾವು ನೀರಿಗೆ ಹೋಗ್ಬೇಕಂದ್ರೆ ಇದು ಒಂದು ಹುಟ್ಟ ಬಂಜಿ ಬತ್ತು ಇವತ್ತಿನ ದಿನ ಹ್ಯಾಂಗ ಹೋಗ್ತದೆ ಯಾರಿಗೂ ಅಂದುದು ಹೆಣ್ಮಗಳಿಗೆ ಮೂಲ ಕಡದ ಮೈನ್ಯಾಗ ಬಿದ್ದಂಗ ಕನಬಾಯಿಗೆ ಆಗುತ್ತಿತ್ತು ದುಃಖ. ಬಂದ ಮನ್ಯಾಗ ದೇವ್ರು ಕೊಲ್ಯಾಗ ತೆಲಿ ಕಟ್ಟಿ ಮನೆಗೆ ಬಿಟ್ಟು ಜಾಮಗೌಡ ಕೇಳ್ತಾನ. ಯಾಕ ಕನಬಾಯಿ ಗೌಡ್ತಿ ಏನಾಗ್ಯದ ಹಿಂಗಾಕ ತೆಲಿ ಕಟ್ಟಿ ಮನೆಗೆ ಯಾರ್ಯಾರ ನಿನಗೆ ಬೈದ್ರ, ಯಾರು ಹೊಡೆದ್ರ, ಯಾರು ನಿಂದಾದ ಮಾತಾಡಿದ್ರೆ? ಹೌದ್ರಿ ಗೌಡ್ರ, ಮಕ್ಕಳು ಎಲ್ಲಾರು ಕರ್ತಿ ಒಂದೇ ಅದ, ನಮಗೆಲ್ಲ ಭಗವಂತ ಒಳ್ಳೇದೇ ಇಟ್ಟಾನ. ಕರೆ ಹುಟ್ಟ ಬಂಜಿಯ ಮುಖ ನೋಡಬಾರಂತ ಊರನ ಬಾಲ್ಯರೆಲ್ಲ ನಿಂದದ ಮಾತ ಎಟ್ಟಂತೇಳಿ ನಾ ಸಹಿಸಿದ್ವಿ. ಅವಾಗ ನಾಟ್ಯ ಪೂರ್ತಿ ಜಾಮಗೌಡ ಕನಬಾಯಿ ಗೊಳಿಗಿ ಗೋವಿಂದಪುರದಾಗ ಏನ್ ಮಾಡಿದ್ರು ಅನ್ನೇನೊಳಗೆ ಈ ಸಾಯಕ್ಕೆ ಊಟ ಮಾಡ್ಬೇಕು ಅನ್ನೋದಾಗ ಅಂಶದ ಮುತ್ಯ ಅರುವುಂಟಾಗಿ ದೇವಲೋಕದ ಕೊರವಂಜಿ ಕಳಸದ ಬಳಕ ಕೊರವಂಜಿ ಶಕುನ ಹೇಳುತ್ತಾಳ, ಮಕ್ಕಳು ಇರಲಾರದವರು ಪಟ್ಟಣಕ್ಕೆ ಹೋಗರಿ, ಪಟ್ಟಣ ತೆಳಗರಿಕೇರಿ. ಹಿಂದಕ್ಕೆಲ್ಲ ಹಂತಿ ಹಾಡವ್ರು ಹಿರಿಯಾರು ಹಾಡ್ತಿದ್ರಿ. ಇದು ಅರಿಕೇರಿ ಅಂಶದ ತೊಟ್ಟಿನ ಹೊರಸಿ ಕಳಿಸ್ಯಾನ್ರಿ ಅಂತೇಳಿ ಹಾಡ್ತಿದ್ರು ಅವರು. ಆ ಕೊರವಂಜಿ ಬಂದ ಹೇಳದ ಬಳಕ ನಾಟ್ಯ ಪೂರ್ತಿ ಜಾಮಗೌಡ ಮಡದಿ ಕನಬಾಯಿ ಭಕ್ತಿ ಮಾಡಿದ್ರು. ಮೊದಲ ಹುಟ್ಟಿದ ಮಗನಿಗೆ ನನ್ನ ಮಠಕ್ಕೆ ಬಿಡ್ತಾನಂಗ ಮಾತು ಕೊಟ್ರೆ ನಿಮ್ಮ ಹೊಟ್ಟಿನ ಗಂಡಸ ಮಗ ಹುಟ್ಟಿ ಬರ್ತಾನ, ಸಾಕ್ಷಾತ್ ಮಹಾದೇವರೇ ಉದಯ ಆಗುತ್ತಾನ. ಮಾತು ಕೊಟ್ರು. ಮಾತು ಕೊಟ್ಟ ಬಳಕ ಮುಂದೆ ಮಗ ಹುಟ್ಟಿ ಬಂದ. ಮಗನ ಮ್ಯಾಗಿನ ಮೋಹಕ್ಕಾಗಿ ಅಂಶದ ಮುತ್ಯಾಗ ಮಾತು ಕೊಟ್ಟದು ಮರೆತು ಬಿಟ್ಟಿರು. ಯಾರು? ಜಪಗೌಡ ಕನಬಾಯಿ. ಮುಂದ ಅಂಶದ ಮುತ್ಯ ಭಿಕ್ಷಾಕ್ ಹೋದ ಬಳಕ ಮುಂದಿನ ಮನೆಗೆ ಹೋಗತ್ತೇಳಿ ಮಗನ ಮ್ಯಾಗಿನ ಮೋಹಕ್ಕಾಗಿ ಕನಬಾಯಿ ಅಂದ ಬಳಕ ಭಂಡಾರ ಗುರುತ್ತ ಹಸ್ತಿಲದ ಮ್ಯಾಗ ಇಟ್ಟು ಹೋಗಿದ ಅಂಶದ ಮುತ್ಯ. ಮಾಧುಲಿಂಗ ಯಾರು ಮಾಡದ? ಸಣ್ಣ ಮಗ. ತಾಯಿ ಕೇಳ್ತಾನ, ಯಾರ ನೀವು ಯೋಗಿ ಜಂಗಮರು ಬಂದಿರೇನು, ಯಾರು ಯೋಗಿ ಋಷಿಗಳ ಸಾಧುಗಳ ಬಂದಿರೇನು ಅಂದ ಬಳಕ ಒಬ್ಬ ಜಟದಾರಿಗಳು ಬಂದಾರ ಅಂತೇಳಿ ಹೇಳದ ಬಳಕ ಏನು ಘಾತ ಮಾಡಿದ್ಯವ್ವ? ಅವ್ನಿಗೆ ಏನಾರ ನೀಡಬೇಕಿಲ್ಲ. ಯಾರಿಗೇನಾರ ನೀ ಯಾರು ನೀಡಿದಿಲ್ಲ ಅಂದಾಗ ಪಾಮಾರ ಬಿದ್ದಿದ. ಖಾತೈತ ಮಾತಂದಾಗ ಸಣ್ಣ ಮಗು ಮಾಧುಲಿಂಗ ಯಾನ್ ಮಾಡದ ಜಡದಾರೆಂಬುವ ಗೂಳಿ 700 ಕಿಲ್ಲಾರ್ ತಗೊಂಡು ಕಾರುಣಿ ಹೊನ್ನಗಿ ದಿನ ಭೀಮಾ ಹೊಳಿ ಒಳಗ ಗೂಳಿಗಳದ ಕಿಲ್ಲಾರ್ಗಳ ತೊಳಿಲಿಕ್ಕೆ ಒಯ್ದ ಬಳಕ ಗೂಳಿ ಬಾಲ ಹಿಡಿದು ಹೋಗಿ ಎಲ್ಲಿ ಅದೇ ಭೀಮಾ ಹೊಳಿ ಒಳಗ ಮಾಯಾದ. ಮಾಯಾದ ಬಳಕ ಕನಬಾಯಿಗೆ ಸ್ವಪ್ನದಾಗ ಹೇಳದ, ಏನಪ್ಪ ಯವಾ ಹಿಂದ ಒಬ್ಬನಿಗೆ ಮಾತು ಕೊಟ್ಟಿರಿ, ಆ ಮಾತಿನ ಪ್ರಕಾರ ನನಗೆ ಒಯ್ದು ಬಿಡಬೇಕಾಗಿತ್ತು, ನೀವು ಪಾಮಾರ್ಕ ಬಿದ್ದೀರಿ ಅಂದ ಬಳಕ ಮುಂದೆ ಬಂಗಾರ ಹಸ್ತ ತೋರಿಸದ ತಾಯಿ ತಂದಿಗೆ. ಎಲ್ಲ ಆದ ಬಳಕ ಗುಡ್ಡಕ್ಕೆ ಹೋಗಿ ಯಪ್ಪ ಎಲ್ಲ ನಿನ್ನ ಆಟದ ಅಂದಾಗ 700 ವಾಲಗ ನುಡಿಸಿ ಮುಗಂಡ ಭಂಡಾರ ಸುರುವಣಿಗೆ ಮಾಡಿ ಆಗಾಗುತ್ತೆ ನಿಮ್ಮ ಕೈಲಾಸ ಅಂದ. ಅವಾಗ ಬಾಳಿ ತೊಳಿ ನೋಡ್ರಿ, ಬಾಳಿ ತೋಳ, ಬಾಳಿ ಕಂಬ ಎಲ್ಲ ನಾನಾ ತರದ ಹಣ್ಣು ಹಂಪಲುಗಳ ಇಟ್ಟು ಪೂಜೆವನ್ನ ಮಾಡಿ 700 ವಾಲಗ ನುಡಿಸಿ ಭಂಡಾರ ಸುರುವಣಿಗೆ ಮಾಡಿ ಮಾಧುಲಿಂಗ ಹೊರಗೆ ತೆಗೆದು ಎಲ್ಲಿ ಗುಡ್ಡಕ್ಕೆ ಒಯ್ದು ಅಂಶದ ಮುತ್ಯ ಒಪ್ಪಿಸ್ಬೇಕಂದ್ರ ಮಗನಿಗೆ ಗುಡದಾಗ ತನ್ನ ಅಧೀನದೊಳಗೆ ಅಂಶದ ಮುತ್ಯಾಗ ತಗೋಬೇಕಂದ್ರ ಅಂಶದ ಮುತ್ಯ ಹೆಗಲ ಮ್ಯಾಗಿನ ಕಂಬಳಿ ಖುಷಿನ ಮಹಾದುಲಿಂಗನ ಹೆಗಲ ಮ್ಯಾಗ ಹಚ್ಚಿ ತಗೊಂಡಾನ. ಅದೇ ಕಂಬಳಿ ನನ್ನ ಮಹಾದುಲಿಂಗ ಜಗತ್ತಿನಾಗ ಸಿದ್ಧಟಿಗೆ ಮಾಡ್ಯಾನ. ಈಗ ನನ್ನ ಮದಗೋಣ ಮುತ್ಯ ಸಿದ್ಧಟಿಗೆ ಹೇಳಿ ಹೋಗ್ಯ. ಹೌದು ಅವಾಗ ಗುಡ್ಡದ ಮ್ಯಾಗ ಮಗನಿಗೆ ಮಠಕ್ಕೆ ಬಿಡಬೇಕಾಗಿತ್ತು ನೋಡು. ಆ ಎಳೆಗೆ ಮಠಕ್ಕೆ ಅಂಶದ ಮುತ್ಯ ತಗೋಬೇಕಂದ್ರ ಅವನಿಗೆ ಕಂಬಳಿ ಹಚ್ಚಿನೇ ತಗೊಂಡಾನ. ಅದೇ ಕಂಬಳಿ ಮ್ಯಾಗೆ ಪ್ರಸಾದ ಗಂಟಿಟ್ಟು ನನ್ನ ಮಹಾದುಲಿಂಗ ಧರ್ಮದ ನ್ಯಾಯ ಮಾಡ್ಕೊಂಡು 7 ಮಠಕ್ಕೆ ಒಡಿಯಾಗಿ ಜಗತ್ತಿನಾಗ ಸಿದ್ಧಟಿಗೆ ಮಾಡ್ಯಾರ. ಹೌದಿಲ್ಲ? ಅದಕ್ಕ ಬಹಳ ಮಾತಾಡೋದು ಬೇಡ ಬಂಧುಗಳೇ. ಏನೋ ಒಂದು ವಿಷಯ ಏನು ಕೇಳಿದ್ರು ನಿನಗೆ ಕೇಳುತ್ತ. ಕೈಲಾಸದಾಗ ಗುರುನಾಥನ ಸೇವಾ ಮಾಡಿ ಸಿದ್ಧಟಿಗೆ ಮಾಡಲಿಕ್ಕೆ ಭೂಲೋಕಕ್ಕೆ ಗುರು ಹತ್ತೂಟವಿದ್ದ ಸೋಮಲಿಂಗ ನೀನು ನನ್ನ ಸಂಘಟ ನಡಿ ಅಂದಾನಲ್ಲ. ಖರೆ ಅಂಶದ ಮುತ್ಯ ಗುಡ್ಡದ ಮ್ಯಾಗ ಅದಾನ. ಹೌದಿಲ್ಲ? ಗುರು ಸಂಶಯ ಇಲ್ಲ ಮತ್ತೊಂದು ಏನ್ ಹೇಳ್ದ? ಏನಂದ್ರು? ಏನು ಮಾಡ್ಯಾನ? ಹೊಳ್ಳಿ ಮಾತರಿ ಕೊಟ್ಟಾನ. ಖರೆ
ಹಳ್ಳಿ ನೋಡ್ಯಾನಂದ್ರ ಏನು ನೋಡ್ಯಾನತ್ತ. ಹೌದು ಹೌದು ಪ್ರಶ್ನೆ ಕೆಳಗೆ ಬರ್ತದ ಇಲ್ಲಿ ನಿನಗೆ. ಹೌದು ಹೌದು ಹಳ್ಳಿ ಯಾಕೆ ನೋಡ್ಯಾನ ಅಂತೇಳಿ ಕೇಳಿದ್ರೆ ಹೇಳಕ್ ಬರ್ತಿತ್ತು. ಏನು ನೋಡ್ಯಾನಂದ್ರೆ ಯಾರು ಪರಸು ಮಾಸ್ತರ್ ಮನಿ ನೋಡ್ಯಾನ ಉತ್ತನಾಳದಲ್ಲಿ. ಹೌದಾ ಏನ್ರಿ ಇದು? ಏನು ನೋಡ್ಯಾನಂದ್ರ ಅರ್ಥ ಏನು? ಅಂಶದ ಮುತ್ಯ ಮುಂದ ಗುರು ಹಿಂದ. ಹೌದು ಕೈಲಾಸದ ಮಾತು ಕೊಟ್ಟಂತೆ ಬಂದಾರ. ಹೌದು ಒಂದು ಕ್ಷಣಕ್ಕೆ ಕೈಲಾಸದಿಂದ ಗುಡ್ಡ ಕೆಳದಿಲ್ಲ ಅವರು. ಹೌದು ಸಂಚಾರ ಮಾಡ್ಕೊಂತ ಪವಾಡ ಮಾಡ್ಯಾರ. ಹೌದು ಎಲ್ಲಿ? ಯಾವ ದ್ರೋಣಾಗಿರಿ, ಹೌದು ಮಂದಲಗಿರಿ, ಹೌದು ಮುಂದ ಯಾವ ದಿಲ್ಲಿ ಹಸ್ತಿನಾವತಿ ಪಟ್ಟಣ ವಾರಕ್ಕೊಮ್ಮ ಪಾಂಡವರ ಮನಿ ಒಳಗ ಭೋಜನ ಮಾಡ್ತಿದ್ದ ವಾರದ ಒಡೆಯ ಅನಿಸ್ಕೊಂಡಾನ. ಹೌದು ಹೌದು ಅಲ್ಲಿ ಹೊಳೆ ನೋಡಿಲ್ಲ. ಹೌದು ಗುರುವಿಗೆ ನೋಡಿಲ್ಲ. ಅಂಶದ ಮುತ್ಯಾಗ ತ್ರಿಕಾಲ ಜ್ಞಾನಿ ಅಂದಾರ. ಹೌದಾ ಏನಂದ್ರು? ತ್ರಿಕಾಲ ಭೂತ ಭವಿಷ್ಯ ವರ್ತಮಾನ. ಹೌದು ಹೌದು ಭೂತ ಅಂದ್ರ ಹಿಂದಿಂದು, ಭವಿಷ್ಯ ಅಂದ್ರ ಮುಂದಿಂದು, ವರ್ತಮಾನ ಅಂದ್ರ ಈಗ ನಡೀತಿರ್ತಕ್ಕಂಥ. ಹೌದು ಹೌದು ಯಾವ ಅರಿತಾನ ಅವನಿಗೆ ತ್ರಿಕಾಲ ಜ್ಞಾನಿ ಅಂತೇಳಿ ಕರೀತಾರ. ಹೌದು ಹೌದು ಅಂಶದ ಮುತ್ಯ ಗೊತ್ತಿತ್ತು ಗುರು ಅದಾನ ನನ್ನ ಹಿಂದತ್ತೇಳಿ. ಹೌದಾ ಗುಡ್ಡದ ಮ್ಯಾಗ ಬಂದು ಹಳ್ಳಿ ಏನು ನೋಡ್ಯಾನ ಅಂದಿದಿ ನೋಡು. ಇಲ್ಲಿ ಗುದುಮುರಿ ಹಿಂಡಿಗತ್ತದ ನನಗೆ. ಹೌದು ಹೌದು ನೋಡಬಾರ್ದಾಗಿತ್ತು ಮಾತು ಕೊಟ್ಟಿದ್ದ ನೋಡ್ಯಾನ. ಹೌದಾ ಯಾಕ ನೋಡ್ಯಾನ ಅಂತ ಪ್ರಸಂಗ ಏನು ಬಂದಿತ್ತು ತಿಳಿ ಕೇಳು. ವಿಷಯ ಮುಂದಿನ ಸಂಧಿಗೆ ಹೇಳುತ್ತೆ. ಹೌದು ಹೌದು ಏನು ನೋಡ್ಯಾನ ಅಂದ್ರೆ ನಾ ಯಾರು ಹೇಳಿ ನಾನ್ ನಿಮಗ್ ಕೇಳ್ತದ ದೈವದವ್ರಿ. ಹೌದಾ ಪ್ರಶ್ನೆ ಕೇಳಕ್ ಬರ್ತದಿಲ್ಲ. ಹೌದು ಹೌದು ನಮ್ಮ ಮುದುಕ ನನ್ನ ಸಂಗಟ್ಟು ಹಾಡಿಕೆ ಆಗ್ಯಾದ್ರೆ ನಂದು ಯಾವ ಜನ್ಮದ ಪುಣ್ಯ. ನೀ ಬರೇ ಕಲ್ತಿರೈತವ್ರ ಸಂಗಾಟ. ಹೌದು ಹೆಜ್ಜಿಗೆ ವಾದ ಮಾಡ್ತಿದ್ದನ. ಹೌದಾ ಇದೇ ಸೊನ್ಯಾಳ ಗೌಡ್ರ ಜೊತೆ 4 ವರ್ಷ ಬಿಡದೆ ಅನೇಕ ಕಾರ್ಯಕ್ರಮ ಮಾಡಿ ಕೊನೆ ನಮ್ದು ಅವ್ರದ್ದು ಹಾಡಿಕೆಯಲ್ಲಿ ವಡಾಪುರ ಪ್ರಭುಲಿಂಗನ ಗುಡಿ ಒಳಗೆ ಲಾಸ್ಟ್ ಕಾರ್ಯಕ್ರಮ ಆಗ್ಯಾವ. ಹೌದು ಹೌದು ಮೊದಲ ಆಗ್ಯಾದ, ಇಟೆ ಆಗ್ಯಾದ, ವಡಾಪುರ ಆಗ್ಯಾದ, ನಮ್ಮ ಭಾಗಂತೂ ಎಲ್ಲ ಮುಗಿದಾವ. ಈ ಕಡೆ ಮಾನವಾರ ದೊಡ್ಡ ಆಗ್ಯಾದ, ಅರಕೆರೆ ಊರಾಗ್ಯಾದ, ಗುಡ್ಡ ಆಗ್ಯಾದ, ಎಲ್ಲಾ ಕಡೆ ಕಾರ್ಯಕ್ರಮ ಆಗ್ಯಾವ. ಹೌದು ನಿನ್ನಂಗ ಅವ್ರು ಕೇಳಿಲ್ಲ. ಹೌದು ಹೌದು ಯಾಕೆ ಅಂತ ಕೇಳು. ಯಾಕ್ರಿಪ್ಪ? ಟಿಸಿದು ಬರ ಲೈನೇ ಬ್ಯಾರೆ, ಹುಕ್ ಹಾಕುದೇ ಬ್ಯಾರೆ. ಗಾಳಿ ಫರ್ 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 ಮಾಡ್ತದೆ. ಇದು ಹಿಂಗ ಮಾಡ್ಲಿರ್ತದ ನೋಡ್ರಿ. ಮೇನ ಪೇಲ್ಸ್ ಎಂಡಿದ ಬರ್ಬೇಕು ಟಿಸಿಗೆ ಹೊಡಿ ಕರೆಕ್ಷನ್. ಹೌದು ಇವ್ ಹಾಂಗ ಹೊಡಲ್ರಿ. ಊರಾಗ ಏನು ಲೈನ್ ಎಳಿತಾರ 3 ತಾರ ಅದಕ್ಕೆ ಬರೇ ಹುಕ್ ಹಾಕಿರ್ತಾರ ಇವು. ಹಾಂಗ ಮಾಸ್ತರ. ಹೌದು ಏ ಸತ್ಯಭಾಮ ಅಡಿ ಪಾಲೈತು ನಿಂದ. ಹೌದು ಇರ್ಲಿ ಅದಕ್ಕ ವಿಷಯ ಬಹಳ ಚಂದ ನಡೆದ. ಖರೆ ಒಂದು ಮಾತ ಇದ್ರೊಳಗೆ ನನಗೊಂದು ಸಂಶಯ ಬಂದದ ನೋಡಿ. ಏನ್ ಬಂದದ್ರಿಪ್ಪ ಸಂಶಯ? ಹೇಳೂರ್ದಾಗ ನೀವು ಕೇಳಬೇಕಾಗಿತ್ತು. ಹೌದು ಹೌದು ಕಳಿವಿ ನಾರಾಯಣಗೌಡ ಯಾರಿಗೆ ಹೇಳದತ್ತ? ಪೈಲಾ ದೈತ್ರಿಗೆ ಹೇಳ್ಯಾನ. ಹೌದು ಅಟ್ಟೆ ಅಲ್ಲ, ಸೂರಾಮದೇವಿ ಹೆರಿಗೆ ಆಗ್ಬೇಕಂದ್ರ ಯಾರಿಗೆ ಮಾಸ್ತಾರ? ಸುಳ್ಳಿಗಿತ್ತೇರಿಗೆ ಹೇಳ್ಯಾನ. ಹೌದು ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೂಲ, ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ. ಇವನ ಬೈಲೆ ಬಂದದ. ಎಲ್ಲಾರು ಲಕ್ಷಿಡ್ರಿ. ಹೌದು ಯಾರ ಬೈಲಿ ಬಂದದ? ಮಾಸ್ತರ್ ಬೈಲಿ. ಖರೇದು ಸಿರ್ಸು ಕಾಕ. ಹೌದು ಹೌದು ಇಲ್ಲ ಅವನ ಮಾತು ಕೇಳ್ತ. ಏನು ಕೇಳುದು? ಈಗ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ, ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅಂತೇಳಿ ಕಳಿವಿ ನಾರಾಯಣಗೌಡ ಅಷ್ಟು ಪರಿಕಾಡ್ಯಾನ. ಹೌದು ಸೂರಾಮದೇವಿ ಹೊಟ್ಟಿಲಿ ಬೀರ ದೇವ್ರ ಮುತ್ಯ ಹುಟ್ಟ್ಯಾನ. ಹೌದು ಪರಾಕ ಬಿದ್ದು ಸೂರಾಮದೇವಿ ಹೊಟ್ಟಿಲಿ ಹೆಣ್ಮಗಳೇ ಹುಟ್ಟಿಲ್ಲ ಅಂದ್ರೆ ಗಂಡಿಗೆ ಮೂಲ ಅಂದಿದ್ ನೋಡು. ಗಂಡ ಯಾರು? ಹೌದು ಹೌದು ಹೌದಿಲ್ರಿ? ವಿಷಯ ಹಾಕಿ ನೋಡ್ಕಿದ ನೋಡ್ರಿ. ಹೌದು ಸೂರಾಮದೇವಿ ಹೊಟ್ಟಿಲಿ ಬೀರ ದೇವ್ರ ಮುತ್ಯ ಹುಟ್ಟ್ಯಾನ. ಕಾಮರತ್ತಿಗೆ ಮೂಲ ಬರಬರದು. ಹೌದು ಪರಾಕ ಬಿದ್ದು ಸೂರಾಮದೇವಿ ಹೊಟ್ಟಿಲಿ ಹೆಣ್ಮಗಳೇ ಹುಟ್ಟಿಲ್ಲ ಅಂದ್ರ ಗಂಡಿಗೆ ಮೂಲ ಅಂದಿದೆಯಲ್ಲ. ನಾರಾಯಣಗೌಡನ ಹೊಟ್ಟಿಲಿ ಗಂಡ ಯಾವಾಗದ? ಹೌದು 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 ಇದಕ್ಕತ್ತಾರ ನೋಡ್ರಿ. ಹೇಗ ಕೇಳೋ ಪ್ರಶ್ನೆ ಹೌದು ಹೌದು ತಿಳಿತದ. ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. 4 ನುಡಿ ಸತ್ಯ ಸುಂದರ ಸಾಲ ಹಾಡಿ ಈಗ ಸತ್ಯವಾಗ ತಿಳಿದಂಗ ಆಗ್ಯಾದ. ಈಗ ಉದಾ ಅತ್ತಳೆ ಆಕಿ. ಈಗ ಇಟ್ಟು ಪರಿಹಾರ ಈಕಿಗೆ ಮತ್ತೆ ಏನೋ ಅಂದಾಡ್ರಿ. ಎಲ್ಲಾರು ಹೋಗ್ಯಾರತ್ತು, ಯಾರೋ ಉಳಿದಿರತ್. ಹೌದಾ? ಈಕೆ ಸತ್ಯಭಾಮ ಯಾರು ಮಾಡ್ತಾರ ಗೊತ್ತಾಗದು? ಏನ್ ಮಾಡ್ತಾರ? ಅಕ್ಕಿನ ಬಲ್ಲಿ ಒಂದು ಮಣಿ ಇತ್ತು, ಅದು ಸೊಕ್ಕದಿಕ್ಕಿಗೆ ಶಮಂತಕ ಮಣಿ ದಿನ ಸವಣ ಬಂಗಾರ ಕೂತಿತ್ತದು. ಹೌದು ಹೌದು